ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಚೇತನ ಬೆಳಗುತ್ತಿರುವ ಜ್ಯೋತಿ, ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ. ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ, ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ, ಹೊಳೆವ ಆತ್ಮಜ್ಯೋತಿ. ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ಬೆಳಗುತ್ತಿರುವ ಜ್ಯೋತಿ. ಶಾಂತಿಧಾಮ ಮನೆಯು, ಶಾಂತಿಯೇ ನನ್ನ ನಿಜ ಧರ್ಮ, ಶಾಂತಿಧಾಮ ಮನೆಯು. ಶಾಂತಿ ಸಾಗರನೆ ಪ್ರಿಯ ಪಿತನು ಶಿವ ಪರಮಾತ್ಮನು, ಶಾಂತಿ ಸಾಗರನೆ ಪ್ರಿಯ ಪಿತನು ಶಿವ ಪರಮಾತ್ಮನು, ಶಿವ ಪರಮಾತ್ಮನು. ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ಚೇತನ ಬೆಳಗುತ್ತಿರುವ ಜ್ಯೋತಿ, ಬೆಳಗುತ್ತಿರುವ ಜ್ಯೋತಿ. ಸ್ವರೂಪನು ನಾನಾತ್ಮ ಸರ್ವಶಕ್ತನ ಸಂತಾನ, ಶಕ್ತಿ ಸ್ವರೂಪನು ನಾನಾತ್ಮ ಸರ್ವಶಕ್ತನ ಸಂತಾನ. ಶಕ್ತಿ ಸಾಗರನ ಛತ್ರ ಛಾಯೆಯಲ್ಲಿ ವಿಶ್ವಕ್ಕೆ ಶಕ್ತಿಯ ನೀಡುವೆನು, ಶಕ್ತಿ ಸಾಗರನ ಛತ್ರ ಛಾಯೆಯಲ್ಲಿ ವಿಶ್ವಕ್ಕೆ ಶಕ್ತಿಯ ನೀಡುವೆನು. ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ಬೆಳಗುತ್ತಿರುವ ಜ್ಯೋತಿ. ಪವಿತ್ರತೆಯ ಪ್ರೇಮದಿಂದ ಶಿವ ನೀಡುವನು, ಜ್ಞಾನ ಗುಣಶಕ್ತಿ ಪವಿತ್ರತೆಯ ಪ್ರೇಮದಿಂದ ಶಿವ ನೀಡುವನು. ತಂದೆಯ ಹೃದಯದಿ ನೆಲೆಸಿರುವ ಸರ್ವಶ್ರೇಷ್ಠಾತ್ಮನು ನಾನು, ತಂದೆಯ ಹೃದಯದಿ ನೆಲೆಸಿರುವ ಸರ್ವಶ್ರೇಷ್ಠಾತ್ಮನು ನಾನು. ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ, ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ. ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ, ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ
ಚೇತನ ಬೆಳಗುತ್ತಿರುವ ಜ್ಯೋತಿ ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ ಹೊಳೆವ ಆತ್ಮಜ್ಯೋತಿ. ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3 ಏಪ್ರಿಲ್ 2021. मीठे बच्चे, तुम बाप की याद में एक्यूरेट रहो तो तुम्हारी चेहरा सदा चमकता हुआ खुश नमहा रहेगा. ಮಧುರ ಮಕ್ಕಳೇ, ನೀವು ಒಂದು ವೇಳೆ ತಂದೆ ನೆನಪಲ್ಲಿ ಕರೆಕ್ಟ್ ಆಗಿದ್ರೆ ಆಗ ನಿಮ್ಮ ಮುಖ ಹೊಳಿತಾ ಇರ್ತದೆ ಸದಾ, ಹಾಗೂ ಸದಾ ಖುಷಿಯಲ್ಲಿರ್ತದೆ, ಪ್ರಸನ್ನವಾಗಿರ್ತದೆ. ಪ್ರಶ್ನೆ, याद में बैठने की विधि कौन सी है तथा उससे लाभ क्या क्या होता है? ನೆನಪಿನಲ್ಲಿ ಕುಳಿತುಕೊಳ್ಳುವ ವಿಧಿ ಯಾವುದು? ಆ ವಿಧಿಯಲ್ಲಿ ಕೂತ್ಕೊಂಡ್ರೆ ಏನೇನ್ ಲಾಭ ಆಗ್ತದೆ? उत्तर, जब याद में बैठते हो तो बुद्धि से सब धंधे दोरी आदि की पंचायती को बोल अपने को देही समझो. ಯಾವಾಗ ನೀವು ನೆನಪಲ್ಲಿ ಕೂತ್ಕೊಳ್ತೀರೋ ಆಗ ನಿಮ್ಮ ಬುದ್ಧಿಯಿಂದ ಎಲ್ಲಾ ಕೆಲಸ ಕಾರ್ಯ ಇತ್ಯಾದಿ ಪಂಚಾಯಿತಿ ಎಲ್ಲ ಮರೆತು ತಮ್ಮನ್ನು ದೇಹಿ ಅಂದ್ರೆ ಆತ್ಮ ಅಂತ ತಿಳಿರಿ. ದೇಹ ಮತ್ತು ದೇಹದ ಸಂಬಂಧದ ಬಹಳ ದೊಡ್ಡ ಜಾಲ ಇದೆ. ಆ ಜಾಲವನ್ನು ಬಿಡಿಸಿಕೊಂಡು ದೇಹಾಭಿಮಾನದಿಂದ ದೂರವಾಗಿರು. ಅಂದ್ರೆ ಅರ್ಥ, ಆಪ್ ಮುಯೇ ಮರ್ಗೈ ದುನಿಯಾ, ನಾವು ಸತ್ರೆ ನಮ್ಮ ಪಾಲಿಗೆ ಜಗತ್ತೇ ಇಲ್ಲ ಅನ್ನೋ ತರ ಜೀವಂತವಾಗಿ ಎಲ್ಲವನ್ನು ಮರೆತು ಒಬ್ಬ ತಂದೆ ನೆನಪಲ್ಲಿರೋದೇ ಇದಕ್ಕೆ ಅಶರೀರಿ ಅವಸ್ಥೆ ಅಂತ ಹೇಳಲಾಗ್ತದೆ. ಈ ರೀತಿ ಕೂತ್ಕೊಂಡಾಗ ಆತ್ಮಕ್ಕೆ ಹಿಡಿದಿರುವ ತುಕ್ಕೆಲ್ಲ ಇಳಿತಾ ಹೋಗ್ತದೆ. ಇವತ್ತಿನ ಗೀತೆ, ರಾತ್ರಿಯ ಪ್ರಯಾಣಿಕರೇ ಸುಸ್ತಾಗಬೇಡಿ. ಕಲಿಯುಗ ಅನ್ನುವಂಥ ರಾತ್ರಿ, ಈ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಿದ್ರು ಸುಸ್ತಾಗಬೇಡ್ರಿ. ಯಾಕೆಂದ್ರೆ ಹಗಲು ಅಂದ್ರೆ ಸತ್ಯುಗ ಇನ್ನೇನು ಬಂದೇ ಬಿಡುತ್ತದೆ. ಓಂ ಶಾಂತಿ. ಬಚ್ಚೆ ಯಾದ್ ಕಿ ಯಾತ್ರಾ ಮೇ ಬೇಟೆ ಹೇ ಜಿಸ್ಕೋ ಕಹತೆ ಹೇ ನೇಸ್ಟಾ ಮೇ ಅಥವಾ ಶಾಂತಿ ಮೇ ಬೇಟೆ ಹೇ. ಮಕ್ಕಳು, ಇಲ್ಲೆಲ್ಲ ನೀವು ನೆನಪಿನ ಯಾತ್ರೆಯಲ್ಲಿ ಕೂತ್ಕೊಳ್ತೀರಿ. ಇದಕ್ಕೆ ನಾವು ನೇಷ್ಟಾ ಅಥವಾ ಶಾಂತಿಯಲ್ಲಿ ಕುಳಿತಿದ್ದಾರೆ ಅಂತಾನು ಹೇಳ್ಬೋದು. ಸಿರ್ಫ್ ಶಾಂತಿ ಮೇ ನಹಿ ಬೇಟ್ತೆ, ಕುಚ್ ಕರ್ ರಹೆ. ಕೇವಲ ನಾವಿಲ್ಲಿ ಶಾಂತಿಯಲ್ಲಿ ಕೂತ್ಕೊಳ್ಳೋದಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನೋ ಮಾಡ್ತಾ ಇದ್ದೀವಿ. ಏನು? ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದೀವಿ, ಯಾತ್ರೆ ಮಾಡ್ತಾ ಇದ್ದೇವೆ. ಈ ಯಾತ್ರೆ ಕಲಿಸಿಕೊಡುವಂತವ್ರು ತಂದೆ. ಯಹ ಯಾತ್ರಾ ಸಿಕ್ಲಾನೆ ವಾಲ ಬಾಪ್ ಸಾಥ್ ಮೇ ಬಿ ಲೇ ಜಾತೆ. ಇಲ್ಲಿ ಯಾತ್ರೆ ಕಲಿಸಿಕೊಡುವಂತವ್ರು ಹೋಗುವ ತನ್ನ ಜೊತೆನೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಿಸ್ಮಾನಿ ಬ್ರಾಹ್ಮಣರು, ಅವರು ಜೊತೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ಆತ್ಮಿಕ ಬ್ರಾಹ್ಮಣರು, ಬ್ರಾಹ್ಮಣರ ವರ್ಣ ಅಥವಾ ಕುಲ ಅಂತಾನು ಹೇಳ್ತೀವಿ. ಈಗ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕೂತ್ಕೊಂಡಿದ್ದೀರಿ ಅಥವಾ ಸತ್ಸಂಗದಲ್ಲಿ ಕೂತ್ಕೊಂಡಿದ್ದೀರಿ. ಆದ್ರೆ ಗುರು ಕಿ ಯಾದ್ ಆಯಂಗಿ. ಸತ್ಸಂಗದಲ್ಲಿ ಕೂತ್ಕೊಂಡಿದ್ದೀರಿ ಅಂದ ಮೇಲೆ ಗುರುವಿನ ನೆನಪು ಬರ್ತದೆ. ಗುರು ಬಂದು ಪ್ರವಚನ ಹೇಳುತ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ ಆಯ್ತು. ಇಲ್ಲಿ ನೆನಪಿನ ಯಾತ್ರೆ, ಇದರಿಂದ ವಿಕರ್ಮ ವಿನಾಶ ಆಗ್ತದೆ. ಇಲ್ಲಿ ನೀವು ನೆನಪಲ್ಲಿ ಕುಳಿತುಕೊಂಡಿದ್ದೀರಿ. ಜಂಗ್ ಅಂದ್ರೆ ಆತ್ಮ ಹಿಡಿದಿರುವ ತುಕ್ಕು ಎಲ್ಲ ಬಿಟ್ಟೋಗ್ತದೆ. ಬಾಬಾ ಅವರ ಡೈರೆಕ್ಷನ್ ಆಗಿದೆ, ನೆನಪಿನಿಂದ ಆತ್ಮದ ತುಕ್ಕನ್ನು ಇಳಿಸ್ಕೊಳ್ರಿ. ಯಾಕಂದ್ರೆ ಪತಿತ ಪಾವನ ನಾನೇ, ಆದ್ದರಿಂದ ನನ್ನ ನೆನಪಿನಿಂದಲೇ ನೀವು ಪಾವನರಾಗ್ತೀರಿ. ಮೇ ಕಿಸಿ ಕಿ ಯಾದ್ ಸೆ ನಹಿ ಆತಾ, ಮೇರಾ ಆನಾ ಬಿ ಡ್ರಾಮಾ ಮೇ ನೋಡ್. ಯಾರು ನನ್ನ ನೆನಪು ಮಾಡಿದ್ರು ಅಂತ ನಾನೇನ್ ಬರೋದಿಲ್ಲ, ನಾನು ಬರೋದು ಡ್ರಾಮಾದಲ್ಲಿ ಫಿಕ್ಸ್ ಆಗಿತ್ತು. ಯಾವಾಗ ಪತಿತ ಜಗತ್ತು ಬದಲಾಗಿ ಪಾವನ ಜಗತ್ತಾಗ್ತದೋ, ಆದಿ ಸನಾತನ ದೇವಿ ದೇವತಾ ಧರ್ಮದ ಏನ್ ಪ್ರಾಯಲೋಪ ಆಗಿದೆ ಅದರ ಸ್ಥಾಪನೆ ಪುನಃ ಬ್ರಹ್ಮನಿಂದ ಮಾಡಬೇಕು. जिस ब्रह्मा के लिए ही समझाया ब्रह्मा सो विष्णु ಸೆಕೆಂಡ್ ಮೇ ಬಂತೆ. ಬ್ರಹ್ಮನ ಬಗ್ಗೆ ಬಾಬಾ ತಿಳಿಸಿದರೆ ಬ್ರಹ್ಮನೇ ವಿಷ್ಣು ಸೆಕೆಂಡ್ ನಲ್ಲಿ ಆಗ್ತಾರೆ.
ಆಮೇಲೆ ವಿಷ್ಣುವಿಂದ ಬ್ರಹ್ಮ ಆಗ್ಲಿಕ್ಕೆ 5000 ವರ್ಷ ಹಿಡಿತದೆ. ಯಹ ಬಿ ಬುದ್ಧಿ ಸೆ ಸಮಜ್ನೆ ಕಿ ಬಾತ್, ಇದು ಬುದ್ಧಿಯಿಂದ ತಿಳ್ಕೊಳ್ಳೋ ವಿಷಯ. ವಿಷ್ಣು ಸತ್ಯುಗದವರು, ಬ್ರಹ್ಮ ಸಂಗಮ ಯುಗದವರು. ತುಮ್ ಜೋ ಶೂದ್ರ ತೆ ಅವು ಬ್ರಾಹ್ಮಣ ವರ್ಣಮೇ ಆಯೆ. ನೀವು ಶೂದ್ರ ವರ್ಣದವರು ಇದ್ರಿ ಹಿಂದೆ, ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ ನನ್ನ ಜ್ಞಾನ ತಗೊಂಡು. ನೀವು ಬ್ರಾಹ್ಮಣರಾಗಿದ್ದೀರಿ. ಶಿವಬಾಬಾ ಬ್ರಹ್ಮನ ಮೂಲಕ ನಿಮಗೆ ನೆನಪಿನ ಯಾತ್ರೆ ಕಲಿಸ್ಕೊಡ್ತಾ ಇದ್ದಾರೆ. ಈ ನೆನಪಿನ ಯಾತ್ರೆ ಯಾಕೆ ಕಲಿಸ್ಕೊಡ್ತಿದ್ದಾರೆ ಬಾಬಾ ಅಂತಂದ್ರೆ, ಆತ್ಮದಲ್ಲಿರುವ ಕಲ್ಮಶ ಎಲ್ಲ ಹೋಗ್ಲಿಕ್ಕೋಸ್ಕರ. ಆತ್ಮದಲ್ಲಿರೋ ಕೊಳಕೆಲ್ಲ ದೂರ ಆಗ್ತದೆ. ಯಹ ರಚನಾ ಕಾ ಚಕ್ರ ಕೈಸೆ ಫಿರ್ತಾ ಹೈ ಸೋ ತೋ ಸಮझ ಗए, इसमें कोई देरी नहीं लगती है, अभी है भी ಬರೋಬ್ಬರ ಕಲಿಯುಗ. ಈ ರಚನೆ ಚಕ್ರ ಹೇಗೆ ತಿರುಗ್ತದೆ ಅದನ್ನೆಲ್ಲ ನೀವೀಗ ತಿಳ್ಕೊಂಡಿದ್ದೀರಿ. ಇದರಲ್ಲಿ ಏನೂ ತಡ ಆಗೋದಿಲ್ಲ. ಈಗ ಅವಶ್ಯವಾಗಿ ಕಲಿಯುಗ ಇದೆ. वह सिर्फ कहते कलयुग की अभी आदि है और बाप बतलाते कलयुग का अंत है. ಆ ಕಲಿಯುಗದ ಜನರು ಹೇಳ್ತಾರೆ ಈಗ ಕಲಿಯುಗದ ಆದಿ ಅಂತ. ಆದ್ರೆ ಶಿವಬಾಬಾ ಹೇಳ್ತಿದ್ದಾರೆ ಇದು ಕಲಿಯುಗದ ಅಂತ್ಯ. ಅಂದ್ರೆ ಘೋರವಾದ ಅಂಧಕಾರ ಇದೆ ಈಗ. ತುಮಕೋ ಇನ್ ಸಬ್ ವೇದ ಶಾಸ್ತ್ರೋं का सार समझाता. ಮಕ್ಕಳೇ, ಈಗ ನಿಮಗೆ ನಾನು ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೇನೆ. तुम बच्चे सुबह को जब यहाँ बैठते हो तो याद में बैठना होता है, नहीं तो माया के तूफान आएंगे, ದಂಧೆ ದೋರಿ ತರಫ್ ಉದ್ಯೋಗ ಜಾಯಂಗೆ. ನೀವು ಮಕ್ಕಳು ಬೆಳಿಗ್ಗೆ ಯಾವಾಗ ಇಲ್ಲಿ ಕೂತ್ಕೊಳ್ತೀರೋ ಆಗ ನೆನಪಲ್ಲಿ ಕೂತ್ಕೊಳ್ತೀರಿ. ಇಲ್ಲ ಅಂದ್ರೆ ಮಾಯ ಬಿರುಗಾಳಿ ಬರ್ತದೆ. ನಮ್ಮ ಬುದ್ಧಿ ಕೆಲಸ ಕಾರ್ಯ ಇತ್ಯಾದಿ ಕಡೆ ಹೋಗ್ಬಿಡ್ತದೆ. ಯಹ ಸಬ್ ಬಾಹರ್ ಕಿ ಪಂಚಾಯತ್ ಹೈ. ಹೊರಗೆ ಹೋಗ್ತಾ ಇದೆ ಅಂದ್ರೆ ಇದು ಹೊರಗಿನ ಪಂಚಾಯತ್. ಇದು ಜೈಸೆ ಮಕಡಿ ಕಿತನೆ ಜಾಲ್ ನಿಕಾಲ್ತಿ ಹೈ. ಯಾವ ರೀತಿ ಜೇನಿನ ಹುಳ ಎಷ್ಟು ತನ್ನ ಗೂಡನ್ನು ಕಟ್ತದೆ, ಸಾರಾ ಹಪ್ಪು ಬಿ ಕರ್ಲೇತಿ, ಎಲ್ಲಾ ನುಂಗಾಕಿ ಬಿಡ್ತದೆ. ದೇಹಿಕ ಕಿತ್ನಾ ಪ್ರಪಂಚ ಹೇ, ಹಂಗೆ ದೇಹದ ಪ್ರಪಂಚ ಎಷ್ಟು ದೊಡ್ಡದಿದೆ. ಕಾಕ ಚಾಚ ಮಾಮ ಗುರು ಗೋಸಾಯಿ ಎಲ್ಲ ದೊಡ್ಡ ಜಾಲ ಇದು. ಸಾರಿ ಹಪ್ಪು ಕರ್ನಿ ಹೇ ದೇಹ ಸಹಿತ. ಈಗೆಲ್ಲವನ್ನು ನಾವು ದೇಹ ಸಹಿತವಾಗಿ ನಾವಿದ್ರಿಂದ ದೂರ ಆಗ್ಬೇಕು. ಅಖೇಲಾ ದೇಹಿ ಬನ್ನ ಹೇ, ಮನುಷ್ಯ ಶರೀರ ಚೋಡ್ತೆ ಹೇ ತೋ ಸಬ್ ಕುಚ್ ಭೂಲ್ ಜಾತೆ. ಬಾಬಾ ಹೇಳ್ತಾರೆ ನಾನು ಆತ್ಮ ಒಬ್ಬಂಟಿ ಅಂತ ತಿಳ್ಕೊಬೇಕು. ಮನುಷ್ಯ ಶರೀರ ಬಿಟ್ಬಿಡುತ್ತಾನೆ, ಅವಾಗ ಎಲ್ಲವನ್ನು ಮರೆತು ಬಿಡುತ್ತಾನೆ. ಹೇಗೆ ಅಂದ್ರೆ ನಾನ್ ಸತ್ಯ ಅಂದ್ರೆ ನನ್ನ ಪಾಲಿಗೆ ಜಗತ್ತೇ ಇಲ್ಲ. ಇದೆಲ್ಲ ಬುದ್ಧಿಯಲ್ಲಿ ಜ್ಞಾನ ಇದೆ. ಈ ಜಗತ್ತು ಇನ್ನೇನು ಸಮಾಪ್ತಿ ಆಗ್ತದೆ. ಬಾಬಾ ತಿಳಿಸ್ತಾರೆ ಜಿಸ್ಕಾ ಮುಖ ನಹಿ ಖುಲ್ತಾ ಹೇ ತೋ ಸಿರ್ಫ್ ಯಾದ ಕರೆ. ಯಾರಿಗೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲೋ ಇನ್ನೊಬ್ಬರಿಗೆ, ಅಟ್ಲೀಸ್ಟ್ ನನ್ನ ನೆನಪು ಮಾಡ್ರಿ ಅಂತಾರೆ ಬಾಬಾ. ಜೈಸೆ ಯಹ ಬಾಪ್ ಕೋ ಯಾದ್ ಕರ್ತಾ ಹೈ. ಯಾವ ರೀತಿ ಬ್ರಹ್ಮ ತಂದೆ ಶಿವಬಾಬರನ್ನು ನೆನಪು ಮಾಡುತ್ತಾರೆ. कन्या पति को याद करती है क्योंकि पति परमेश्वर हो जाता है, इसलिए बाप से बुद्धि निकल पति में चली जाती है. ಕನ್ಯೆ ತನ್ನ ಪತಿಯನ್ನು ನೆನಪು ಮಾಡ್ತಾಳೆ, ಯಾಕಂದ್ರೆ ಪತಿನೇ ಪರಮೇಶ್ವರ ಅಂತೇಳಿ. ಆದ್ದರಿಂದ ತಂದೆಯಿಂದ ಬುದ್ಧಿ ತೆಗೆದು ಪತಿಯ ಕಡೆ ಹೋಗ್ತದೆ. ಯಹ ತೋ ಪತಿಯೋ ಕಾ ಪತಿ ಹೇ ಬ್ರೈಡ್ ಗ್ರೂಮ್ ಹೇ. ಶಿವಬಾಬಂತೂ ಪತಿಯರ ಪತಿ, ಬ್ರೈಡ್ ಗ್ರೂಮ್ ವರ ಆಗಿದ್ದಾರೆ. ತುಮ್ ಸಬ್ ಬ್ರೈಡ್ಸ್, ನೀವೆಲ್ಲ ವಧುಗಳು. भगवान की सब भक्ति करते हैं, सब भक्तियां रावण के पहरे में कैद है तो बाप को जरूर तरस पड़ेगा. ಎಲ್ಲಾ ಭಕ್ತರು ರಾವಣನ ಜೈಲಲ್ಲಿ ಬಂಧಿತರಾಗಿದ್ದಾರೆ, ಸರ್ಪಳೆಯಲ್ಲಿ ಬಂಧಿಸಲ್ಪಟ್ಟಿದೆ. ತಂದೆಗೆ ಅವಶ್ಯವಾಗಿ ದಯೆ ಬರ್ತದೆ, ಯಾಕಂದ್ರೆ ದಯಾಹೃದಯ ಅಲ್ವಾ. ಅದಕ್ಕೆ ಶಿವಬಾಬನಿಗೆ ರಹಮ್ ದಿಲ್ ದಯಾಹೃದಯ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಗುರುಗಳು ಬಹಳ ಪ್ರಕಾರದವರಿದ್ದಾರೆ. ಜೋಕು ಶಿಕ್ಷಾ ದೇತೆ ಉನ್ಕೋ ಗುರು ಕಹತೆ. ಯಾರೆಲ್ಲ ಶಿಕ್ಷಣ ಕೊಡ್ತಾರೋ ಅವರೆಲ್ಲರಿಗೂ ಗುರು ಅಂತ ಹೇಳ್ಬಿಡುತ್ತಾರೆ. ಯಹ ತೋ ಬಾಪ್ ಪ್ರಾಕ್ಟಿಕಲ್ ಮೇ ರಾಜಯೋಗ ಸಿಕ್ಲಾತೆ.
ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ರಾಜಯೋಗ ಕಲಿಸೋದು ಶಿವಪಾಪ. ಈ ರಾಜಯೋಗ ಕಿಸ್ಕೋ ಸಿಕ್ಲಾನ ಆಯೇಗಾ ಹಿ ನಹಿ ಪರಮಾತ್ಮಕ್ಕೆ ಸಿಗ. ನನಗೆ ಬಿಟ್ರೆ ಜಗತ್ತಲ್ಲಿ ಯಾರಿಗೂ ಇಂಥ ರಾಜಯೋಗ ಕಲಿಸ್ಲಿಕ್ಕೆ ಬರೋದಿಲ್ಲ ಅಂತಾರೆ ಪಾಪ. परमात्मा ने ही आकर राजयोग सिखलाया था, फिर उससे क्या हुआ? ಆದ್ರೆ ಪರಮಾತ್ಮ ರಾಜಯೋಗ ಕಲಿಸಿದ್ರು ಅಂದ್ಮೇಲೆ ಆಮೇಲೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. गीता का प्रमाण तो बहुत देते हैं, छोटी कुमारियां भी गीता कंठ कर लेते तो कुछ ना कुछ महिमा होते. ಭಗವದ್ಗೀತೆ ಮೇಲೆ ಎಷ್ಟೋ ಜನ ಪ್ರಮಾಣ ಮಾಡ್ತಾರೆ, ಮತ್ತೆ ಸಣ್ಣ ಸಣ್ಣ ಕುಮಾರಿಯರು ಭಗವದ್ಗೀತೆಯನ್ನು ಕಂಠಪಟ ಮಾಡ್ಕೊಂಡ್ಬಿಡ್ತಾರೆ. ಏನೋ ಅದರಲ್ಲಿ ಒಂದು ಸ್ವಲ್ಪ ಮಹಿಮೆ ಇದೆ. ಗೀತಾ ಕೋಯಿ ಗುಮ್ ನಹಿ ಹುಯಿ, ಭಗವದ್ಗೀತೆ ಅದೇನು ಹೋಗಿಲ್ಲ. ಗೀತಾ ಕಿ ಬಡಿ ಮಹಿಮಾ ಹೇ, ಭಗವದ್ಗೀತೆದು ಮಹಿಮೆ ಬಹಳ ಇದೆ. ಗೀತಾ ಜ್ಞಾನದಿಂದಲೇ ತಂದೆ ಇಡೀ ಜಗತ್ತನ್ನೇ ರಿಜ್ವನೇಟ್ ಮಾಡ್ತಾರೆ. ತುಮಾರಿ ಕಾಯ ಕಲ್ಪತರು ಕಲ್ಪ ವೃಕ್ಷ ಸಮಾನ್ ಅಥವಾ ಅಮರ್ ಬನಾ ದೇತೆ. ನಿಮ್ಮ ಕಾಯವನ್ನೇ ಕಲ್ಪತರು ಕಲ್ಪವೃಕ್ಷ ಸಮಾನ ಅಮರ ಮಾಡ್ತಾರೆ ಬಾಬಾ. तुम बच्चे बाप की याद में रहते हो, बाप का आह्वान नहीं करते. तुम बाप की याद में रह अपनी उन्नति कर रहे हो. ನೀವು ಮಕ್ಕಳು ತಂದೆ ನೆನಪಲ್ಲಿರ್ತೀರಿ, ಬಾಬನನ್ನು ಆಹ್ವಾನ ಮಾಡೋದಿಲ್ಲ. ನೀವು ತಂದೆಯ ನೆನಪಲ್ಲಿದ್ದು ನಿಮ್ಮ ಉನ್ನತಿ ಮಾಡ್ಕೊಳ್ತಿದ್ದೀರಿ. ತಂದೆ ಡೈರೆಕ್ಷನ್ ಮೇಲೆ ನಡೆಯೋದ್ರಲ್ಲಿ ಬಹಳಷ್ಟು ಆಸಕ್ತಿ ಇರಬೇಕು. ನಾವು ಶಿವಬಾಬಾ ನೆನಪು ಮಾಡಿನೇ ಭೋಜನ ತಿಂತೇವೆ. ಗೋಯಾ ಶಿವಬಾಬಾಕ್ಕೆ ಸಾಥ್ ಖಾತೆ ಅಂದ್ರೆ ಶಿವಬಾಬನ ಜೊತೆಯಲ್ಲೇ ತಿಂತೇವೆ. ಆಫೀಸರ್ ಬಂದು ನೋಡ್ತಾರೆ, ಇವ್ರು ಕುಂತಲ್ಲೇ ಅಶರೀರಿ ಆಗ್ಬಿಟ್ಟಿದ್ದಾರೆ. ಕಿಸಿ ಕಿ ಆಂಕ್ ಬಂದ್ ಹೋ ಜಾತಿ ಹೇ, ಕಿಸ್ಕಿ ಕುಲಿ रहते हैं. ತಂದೆ ನೆನಪು ಮಾಡುವಾಗ ಅಂದ್ರೆ ಯೋಗ ಮಾಡುವಾಗ ಕೆಲವರ ಕಣ್ಣು ತೆರೆದಿರ್ತದೆ, ಕೆಲವರ ಕಣ್ಣು ಮುಚ್ಚಿರ್ತದೆ. कोई ऐसे बैठा होगा कुछ भी जैसे देखेगा नहीं. ಕೆಲವರು ಈ ರೀತಿ ಕೂತ್ಕೊಂಡಿರ್ತಾರಂತೆ, ಏನು ನಾವು ನೋಡ್ತಾ ಇಲ್ಲ ಅನ್ನೋ ತರ. ಜೈಸೆ ಗುಮ್ रहते हैं, ಇದ್ರೂ ಇಲ್ಲಾರ್ದಂಗಿರ್ತಾರೆ. ऐसे ऐसे होता है. बाबा ने रस्सी खींच ली और मौज में बैठा. ಶಿವ ಬಾಬಾ ತನ್ನ ಪ್ರೀತಿ ಸ್ನೇಹದ ಹಗ್ಗ ಹಾಕಿ ಎಳಿತಾರೆ, ಆಗ ಇವರು ಬಹಳಷ್ಟು ಮೌಜಲ್ಲಿ ಕೂತ್ಕೊಂಡಿರ್ತಾರೆ. ಉನ್ಸೆ ಪೂಛೆಂಗೆ ತುಮ್ಕೋ ಕ್ಯಾ ಹುವಾ, ಅವ್ರಿಗೆ ಕೇಳ್ತಾರೆ ಯಾರಾದ್ರೂ ನಿಮ್ಗೇನಾಯ್ತು? ಅವಾಗ ಹೇಳ್ತಾರೆ, ನಾನು ತಂದೆ ನೆನಪಲ್ಲಿ ಕೂತ್ಕೊಂಡಿದ್ದೆ. ಬುದ್ಧಿ ಮೇ ರಹತಾ ಹೇ ಹಮ್ಕೋ ಜಾನಾ ಹೇ ಬಾಬಾ ಕೆ ಪಾಸ್. ಯಾಕಂದ್ರೆ ಬುದ್ಧಿ ಯಾವಾಗ್ಲೂ ಹೇಳ್ತಿರ್ತದ, ನಾನು ಬಾಬನ ಹತ್ರ ಹೋಗ್ಬೇಕು. ಬಾಪ್ कहते हैं सोल कॉन्शियस बनने से तुम हमारे पास आ जाएंगे. ಮಕ್ಕಳೇ, ನೀವು ನನ್ನ ಹತ್ರ ಬರ್ಬೇಕಾದ್ರೆ ಸೋಲ್ ಕಾನ್ಶಿಯಸ್ ಆಗ್ಬೇಕು. ವಹಾ ಪವಿತ್ರ ಹೋನೆ ಬಿಗರ್ ತೋಡಿ ಜಾ ಸಕೆಂಗೆ. ಆತ್ಮ ಎಲ್ಲ ವಿಕರ್ಮವನ್ನು ಕಳ್ಕೊಂಡು ಪವಿತ್ರ ಆಗದೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತುಮ್ನೆ ಕುಚ್ ನಾ ಕುಚ್ ಸಮಜಾ ಹುವಾ ಹೋಂಗೆ ತೋರಂ ಕೋ ಬಿ ಕಲ್ಯಾಣ ಕರೆ. ನೀವು ನಿಜವಾಗಿ ಏನಾದ್ರೂ ತಿಳ್ಕೊಂಡಿದ್ರೆ ಖಂಡಿತ ಇನ್ನೊಬ್ಬರ ಕಲ್ಯಾಣನೂ ಮಾಡ್ತೀರಿ, ಅಂದ್ರೆ ಬಾಬನ ಜ್ಞಾನ ಮತ್ತೊಬ್ಬರಿಗೆ ಕೊಡ್ತೀರಿ. ತುಮಕೋ ಕೋಯಿ ಕಾ ಕಲ್ಯಾಣ ಕರ್ನೆ ಬಾಪ್ ಕಾ ಪರಿಚಯ ದೇನೆ ಕಾ ಪುರುಷಾರ್ಥ ಜರೂರ್ ಕರ್ನ ಅಂತ. ಇವತ್ತು ಬಾಬಾ ಕೇವಲ ನೆನಪು ಮಾತ್ರ ಹೇಳ್ತಿಲ್ಲ, ನೆನಪಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆನೋ ಅಷ್ಟೇ ಮತ್ತೊಬ್ಬರಿಗೆ ಜ್ಞಾನ ಕೊಡುವುದು, ಕಲ್ಯಾಣ ಮಾಡುವುದು, ತಂದೆ ಪರಿಚಯ ಕೊಡುವ ಪುರುಷಾರ್ಥನೂ ಮಾಡಲೇಬೇಕು. भक्ति मार्ग में भी वो गॉड फादर का याद करते. गॉड फादर रहम करो पुकारने की एक आदत हो गई. ಭಕ್ತರಿಗೆ ಮೊರೆ ಇಡೋದು, ಕೂಗೋದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಓ ಗಾಡ್ ಫಾದರ್ ಅಂತೇಳಿ ನೆನಪು ಮಾಡುತ್ತಾರೆ, ದಯೆ ತೋರಿಸು ಅಂತ ಹೇಳ್ತಾರೆ. ಬಾಪ್ ತುಮ್ ಬಚ್ಚೋಂ ಕೋ ಅಪ್ನೆ ಸಮಾನ್ ಕಲ್ಯಾಣಕಾರಿ ಬನಾತೆ. ಬಾಬಾ ನೀವು ಮಕ್ಕಳಿಗೆ ತನ್ನ ಸಮಾನ ಕಲ್ಯಾಣಕಾರಿಗಳನ್ನಾಗಿ ಮಾಡ್ತಿದ್ದಾರೆ. ಮಾಯಾನೇ ಸಬ್ಕೋ ಕಿತ್ನಾ ಬೇಸಮಜ್ ಬನಾ ದಿಯಾ. ಮಾಯೆ ನೋಡಿದ್ರೆ ನಮ್ಮನ್ನು ಎಷ್ಟು ತಿಳುವಳಿಕೆಹೀನ ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದೆ. ಲೌಕಿಕ ಬಾಪ್ ಬಿ ಬಚ್ಚೋಂ ಕೋ ಚಲನ್ ಟೀಕ್ ನಹಿ ದೇಖ್ತೆ ತೋ ಕಹತೆ ತುಮ್ ತೋ ಬೇಸಮಜ್ ಹೋ. ಲೌಕಿಕ ತಂದೆನೂ ಸಹ ಮಕ್ಕಳ ಚಲನ ಸರಿ ಇಲ್ಲ ಅಂತಂದ್ರೆ ಹೇಳ್ಬಿಡ್ತಾರೆ, ನಿಂಗ್ ಬುದ್ಧಿ ಇಲ್ವಾ ಅಂತೇಳಿ. ಏಕ್ ವರ್ಷ ಮೇ ಬಾಬಾ ಕಿ ಸಾರಿ ಮಿಲ್ಕೆ ತುಡಾ ದೇಂಗೆ. ಒಂದೇ ವರ್ಷದಲ್ಲಿ
ಅಪ್ಪ ಕೊಟ್ಟಿರುವ ಆಸ್ತಿಯನ್ನು ಕಳೆದಾಕ್ಬಿಡ್ತಾರೆ. तो बेहद का बाप भी कहते तुमको क्या बनाया था अभी अपनी चलन तो देखो. ಅದೇ ರೀತಿ ಬೇಹದ್ದಿನ ತಂದೆನೂ ಕೇಳುತ್ತಾರೆ, ನಾನೆಷ್ಟು ಆಸ್ತಿ ಕೊಟ್ಟೋಗಿದ್ದೆ, ಸ್ವರ್ಗದ ಮಾಲೀಕ ಮಾಡಿದ್ದೆ, ಈಗ ನಿಮ್ಮ ಚಲನ ನೋಡ್ಕೊಳ್ಳಿ. ಅಬ್ ತುಮ್ ಬಚ್ಚೆ ಸಮಜ್ತೆ ಹೋ ಕೈಸೆ ವಂಡರ್ಫುಲ್ ಕೇಲ್ ಹೇ ಭಾರತ್ ಕಾ ಕಿತ್ನಾ ಡೌನ್ಫಾಲ್ ಹೋ ಜಾತಾ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಎಂಥ ವಂಡರ್ಫುಲ್ ಆಟ ಇದು. ಭಾರತದ ಎಷ್ಟು ಡೌನ್ಫಾಲ್ ಆಗ್ಬಿಟ್ಟಿದೆ. ಡೌನ್ಫಾಲ್ ಆಫ್ ಭಾರತವಾಸಿ ಅಂತಾರೆ ಬಾ. ವಹ ಅಪ್ನೆ ಕೋ ಐಸೆ ಸಮಜ್ತೆ ನಹೀ ಕಿ ಹಮ್ ಗಿರೆ ಹೇ. ಆದ್ರೆ ಭಾರತವಾಸಿಗಳು ಯಾರು ನಾವು ಕೆಳಗ್ ಬಿದ್ದೀವಿ ಅಂತ ತಿಳ್ಕೊಳ್ಳಿಕ್ ರೆಡಿ ಇಲ್ಲ, ಗೊತ್ತೇ ಇಲ್ಲ. ನಾವು ಕಲಿಯುಗಿ ತಮೋ ಪ್ರಧಾನ ಆಗಿದ್ದೀವಿ ಅಂತನೂ ಗೊತ್ತಿಲ್ಲ. ಭಾರತ ಸ್ವರ್ಗ ಇತ್ತು ಅಂದ್ರೆ ಮನುಷ್ಯ ಸ್ವರ್ಗವಾಸಿಯಾಗಿ, ಅದೇ ಮನುಷ್ಯ ಈಗ ನರಕವಾಸಿಯಾಗಿದ್ದಾನೆ. ಈ ಜ್ಞಾನ ಯಾರಲ್ಲೂ ಇಲ್ಲ. ಯ ಬಾಬಾ ಬಿ ನಹಿ ಜಾನ್ತಾ. ಇವನ್ ಬ್ರಹ್ಮ ತಂದೆಗೂ ಸಹ ಗೊತ್ತಿರಲಿಲ್ಲ ಈ ಜ್ಞಾನ. ಈಗ ಬುದ್ಧಿಯಲ್ಲಿ ಚಮತ್ಕಾರ ಬಂದಿದೆ. 84 ಜನ್ಮ ತಗೊಳ್ತಾ ಸ್ಟೆಪ್ಸ್ ಅನ್ನು ಇಳಿತಾ ಅವಶ್ಯ ಇಳಿಲೇಬೇಕು. ऊपर चढ़ने की जगह भी नहीं है. 84 जन्म लेते सीढ़ी तो जरूर उतरनी पड़ेगी. 84 ಜನ್ಮ ತಗೊಳ್ತಾ ಸ್ಟೆಪ್ಸ್ ಇಳಿತಾ ಬಂದಿದೀವಿ, ಇಳಿಲೇಬೇಕು. ಎಷ್ಟ್ರ ಮಟ್ಟಿಗೆ ಅಂದ್ರೆ ಮೇಲೆ ಏರ್ಲಿಕ್ಕೆ ಜಾಗನೂ ಇರ್ಲಿಲ್ಲ, ಇಳಿತಾ ಪತಿತರಾಗ್ಬಿಟ್ಟಿವಿ. ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ಬಾಬಾ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ. ತುಮ್ ಫಿರ್ ಭಾರತವಾಸಿಯಂಗೂ ಸಮಜಾತೆ. ನಾನು ನಿಮಗೆ ಹೇಳ್ತೀನಿ, ನೀವು ಮತ್ತೆ ಭಾರತವಾಸಿಗಳಿಗೆ ಹೇಳ್ತೀರಿ. ಅವರು ಸ್ವರ್ಗವಾಸಿ ಆಗ್ಬೇಕು ತಾನೆ. ಸ್ವರ್ಗವಾಸಿ ಆದವರೆಲ್ಲ ಈಗ ನರಕವಾಸಿ ಆಗ್ಬಿಟ್ಟಿದ್ದಾರೆ. 84 ಜನ್ಮ ಬಿ ತುಮ್ನೆ ಲಿಯೇ ಹೇ. 84 ಜನ್ಮ ತಗೊಂಡವರು ಸಹ ನೀವು ನನ್ನ ಮಕ್ಕಳು ಅಂತಾರೆ ಪಾಪ. ನನ್ನ ಮಕ್ಕಳೇ ತಗೊಳ್ತಾರೆ. ಪುನರ್ಜನ್ಮ ತೋ ಮಾನ್ತೆ ಹೇನಾ. ಪುನರ್ಜನ್ಮ ಅಂತೂ ಒಪ್ಪುತ್ತಾರಲ್ವಾ. ಅವಶ್ಯ ಕೆಳಗಿಳಿತಾ ಬಂದೀವಿ. ಎಷ್ಟು ಪುನರ್ಜನ್ಮ ತಗೊಂಡಿದೀವಿ ಅದನ್ನು ಶಿವ ಬಾಬಾ ನಮಗೆ ತಿಳಿಸ್ತಾರೆ. इस समय तुम फील करते हो हम पावन देवी देवता थे फिर रावण ने पतित बनाया. ಈ ಸಮಯದಲ್ಲಿ ನಮಗೆ ಅನಿಸ್ತದೆ ನಾವು ಪಾವನ ದೇವಿ ದೇವತೆ ಇದ್ದವರು, ರಾವಣ ನಮ್ಮನ್ನು ಪತಿತ ಮಾಡಿಬಿಟ್ಟಿದಾನಲ್ಲ. ತಂದೆ ಬಂದು ಮತ್ತೆ ಓದಿಸ್ಬೇಕಾಗ್ತದೆ ಶೂದ್ರ ಇದ್ದವರನ್ನು ದೇವತೆ ಮಾಡ್ಲಿಕ್ಕೆ. ಶಿವಬಾಬನಿಗೆ ಲಿಬರೇಟರ್, ಗೈಡ್ ಅಂತಾನು ಹೇಳ್ತೀವಿ. ಆದ್ರೆ ಅರ್ಥ ಯಾರಿಗೂ ಸಹ ಗೊತ್ತಿಲ್ಲ. अभी वह समय जल्दी आएगा जो सबको पता पड़ेगा. ಇನ್ನೇನು ಸ್ವಲ್ಪ ಸಮಯ ತಾಳಿ, ಇಂಥ ಸಮಯ ಜಲ್ದಿ ಬಂದೇ ಬಿಡ್ತದೆ, ಎಲ್ಲರೂ ಸಹ ತಿಳಿದುಕೊಳ್ತಾರೆ. ದೇಖೋ ಕ್ಯಾ ಸೆ ಕ್ಯಾ ಬನ್ ಗಯೇ ಹೈ. ಏನಿದ್ದವ್ರು ಏನಾಗ್ಬಿಟ್ಟಿದ್ದಾರೆ. ಡ್ರಾಮಾ ಕೈಸೆ ಬನಾ ಹುವಾ ಕಿಸ್ಕೋ ಸ್ವಪ್ನ ಮೇ ಬಿ ನಹಿ ತಾ ಕಿ ಹಮ್ ಲಕ್ಷ್ಮೀ ನಾರಾಯಣ್ ಜೈಸೆ ಬನ್ ಸಕ್ತೆ. ನಮಗೆ ಕನಸಲ್ಲೂ ಇರ್ಲಿಲ್ಲ, ಆದ್ರೆ ನಾವು ಲಕ್ಷ್ಮೀ ನಾರಾಯಣ್ ಅಂತೆ ಆಗ್ತಾ ಇದ್ದೀವಿ. ಡ್ರಾಮಾ ನೋಡ್ರಿ ಹೆಂಗೆ ಮಾಡಲ್ಪಟ್ಟಿದೆ. ಬಾಬಾ ಎಷ್ಟೋ ಸ್ಮೃತಿಗಳನ್ನು ಮಾಡಿಸ್ತಾರೆ. ಅವ ಬಾಪ್ಸೆ ವರ್ಷ ಲೇನಾ ಹೇತೋ ಶ್ರೀಮತ್ ಪರ್ ಚಲ್ನಾ. ಈಗ ನನ್ನಿಂದ ಆಸ್ತಿ ತಗೊಳ್ಬೇಕು ಅಂತಂದ್ರೆ ಶ್ರೀಮತದಂತೆ ನಡೆಯಬೇಕು. ಯಾದಕಿ ಯಾತ್ರಾಕಿ ಪ್ರಾಕ್ಟೀಸ್ ಕರ್ನಿ ಹೇ. ಜೊತೆಗೆ ನೆನಪಿನ ಯಾತ್ರೆಯ ಪ್ರಾಕ್ಟೀಸ್ ಅನ್ನು ಸಹ ಮಾಡಬೇಕು. ತುಮ್ಕೋ ಮಾಲೂಮ್ ಹೇ ಕಿ पादरी लोग पैदल करने जाते कितना साइलेंस में ऐसे चलते हैं. ಉದಾಹರಣೆ ಕೊಡ್ತಾರೆ ಬಾಬಾ. ಯಾವ ರೀತಿ ಪಾದ್ರಿ ಜನರು ಕ್ರಿಶ್ಚಿಯನ್ಸ್ ವಾಕ್ ಮಾಡ್ತಾ ಇರುವಾಗೂ ಸಹಿತ ಎಷ್ಟು ಶಾಂತವಾಗಿ ಹೆಜ್ಜೆ ಹಾಕ್ತಾರೆ, ಎಷ್ಟು ಶಾಂತಿಯಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಅವರೇನು ಶಿವ ತಂದೆ ನೆನಪಲ್ಲಿ ಇರೋದಿಲ್ಲ, ಕ್ರೈಸ್ತನ ನೆನಪಲ್ಲಿ ಇರ್ತಾರೆ. ಅವರಿಗೆಲ್ಲ ಕ್ರೈಸ್ತನ ಜೊತೆನೆ ಪ್ರೀತಿ. तुम रूहानी पंडों की प्रीत बुद्धि है. ನೀವು ಆತ್ಮಿಕ ಮಾರ್ಗದರ್ಶಕರ ಪ್ರೀತಿ ಬುದ್ಧಿ ಪರಂಪ್ರಿಯ ಪರಂಪಿತ ಪರಮಾತ್ಮನ ಜೊತೆಯಲ್ಲಿದೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ನಂಬರ್ ವಾರ್ ಪುರುಷಾರ್ಥಾನುಸಾರ ಕಲ್ಪದ ಹಿಂದಿನ ತರ ರಾಜಧಾನಿ ಅವಶ್ಯ ಸ್ಥಾಪನೆ ಆಗ್ತದೆ. ಎಷ್ಟು ಪುರುಷಾರ್ಥ ಮಾಡಿ ಶ್ರೀಮದ್ ನಡೀತಿರೋ ಅಷ್ಟು. ಬಾಬಾ ಅಂತೂ ಬಹಳ ಒಳ್ಳೆ ಮತವನ್ನು ಕೊಡ್ತಾರೆ. ಆದ್ರೂ ಗ್ರಹಚಾರಿ ಈ ರೀತಿ ಕೂತ್ಕೊಂಡ್ಬಿಡ್ತದೆ, ಶ್ರೀಮದ್ದಂತೆ ನಡಿಲಿಕ್ಕೆ ಬಿಡೋದಿಲ್ಲ. ನಿಮಗೆ ಗೊತ್ತಿದೆ, ಶ್ರೀಮದ್ದಲ್ಲಿ ನಡೆಯೋದ್ರಲ್ಲೇ ವಿಜಯ ಇದೆ, ನಿಶ್ಚಯದಲ್ಲೇ ವಿಜಯ ಇದೆ. ನೀವು ನನ್ನ ಮತ್ತಂತೆ ನಡಿರಿ ಮಕ್ಕಳೇ.
क्यों समझते हो कि यह ಬ್ರಹ್ಮ ಮತ देते हैं? ಯಾಕೆ ಈ ರೀತಿ ತಿಳ್ಕೊಳ್ತೀರಿ? ಬ್ರಹ್ಮ ಮತ ಕೊಡ್ತಾ ಇದ್ದಾರೆ. ಯಾವಾಗ್ಲೂ ತಿಳ್ಕೊಳ್ಬೇಕು, ಶಿವಬಾಬನೇ ಸಲಹೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ವಹ ತೋ ಸರ್ವಿಸ್ ಕಿ ಹಿ ಮತ ದೇಂಗೆ. ಅವ್ರು ಏನ್ ಮತವನ್ನು ಕೊಟ್ರು ಸೇವೆ ಕುರಿತೇ ಮತವನ್ನು ಕೊಡ್ತಾರೆ. कोई कहेंगे बाबा या ವ್ಯವಹಾರ ದಂಧ ಕರು. ಕೆಲವ್ರು ಕೇಳ್ತಾರಂತೆ, ಬಾಬಾ ನಾನು ಈ ವ್ಯವಹಾರ ಮಾಡ್ಲಾ, ಈ ಕೆಲಸ ಮಾಡ್ಲಾ? ಬಾಬಾ को इन बातों के लिए मत नहीं देंगे. ಇಂಥ ಮಾತುಗಳಿಗೆಲ್ಲ ಬಾಬಾ ಮತವನ್ನು ಕೊಡೋದಿಲ್ಲ. बाबा कहते हैं मैं आया हूँ पतित से पावन बनाने की युक्ति बताने, न कि इन बातों के लिए. ಪತಿತರನ್ ಪಾವನ ಮಾಡೋ ಯುಕ್ತಿ ಹೇಳಲಿಕ್ಕೆ ಬಂದಿದ್ದೀನಿ ಹೊರತು ಇಂಥ ಮಾತುಗಳಿಗೋಸ್ಕರ ಅಲ್ಲ. ಮುಜೆ ಬುಲಾತೆ ಬಿ ಹೇ, ನೀವು ನನ್ನನ್ನು ಕರೆದಿದ್ದೆ ಯಾಕೆ? ಹೇ ಪತಿತ ಪಾವನ ಬಾ, ಪಾವನ ಮಾಡು. ಅದಕ್ಕೆ ನಾನು ಬಹಳ ಸಹಜವಾದ ಯುಕ್ತಿಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರೇ ಆಗಿದೆ ಗುಪ್ತ ಸೈನ್ಯ. ಉನ್ಹೋನೆ ಫಿರ್ ಹತ್ಯಾರ ಬಾಣ ಆದಿ ದಿಕ್ಕಾಯ್. ಅವರಂತೂ ದೇವತೆಗಳ ಕೈಯಲ್ಲಿ ಎಲ್ಲ ಬಿಲ್ಲು ಬಾಣ ಕೊಟ್ಬಿಟ್ಟಿದ್ದಾರೆ. ಪರಂತು ಇಸ್ಮೆ ಬಾಣ ಆದಿ ಕಿ ಕೋಯಿ ಬಾತ್ ಹಿ ನಹಿ. ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಯಾವುದೇ ಬಾಣ ಇತ್ಯಾದಿಯ ಮಾತಿಲ್ಲ, ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಬಾಪ್ ಆಕರ ಸಚ್ಚಾ ಮಾರ್ಗ ಬತ್ತಾತೆ. ಶಿವಬಾಬಾ ಒಂದು ಸತ್ಯ ಮಾರ್ಗವನ್ನು ತೋರಿಸ್ತಾರೆ. ಇದರಿಂದ ಅರ್ಧ ಕಲ್ಪ ನೀವು ಸತ್ಯ ಖಂಡದಲ್ಲಿ ಹೋಗ್ತೀರಿ, ಅಲ್ಲಿ ಬೇರೆ ಖಂಡನೆ ಇಲ್ಲ. इसको समझाओ तो भी मानते नहीं कि यह कैसे हो सकता कि सिर्फ भारत ही था. ಯಾರಿಗಾದ್ರೂ ಹೇಳಲಿಕ್ಕೆ ಹೋದ್ರೆ ಕೆಲವರು ಒಪ್ಪೋದೇ ಇಲ್ಲ. ಇದು ಹೆಂಗೆ, ಈ ಭೂಮಿ ಮೇಲೆ ಮೊದಲು ಕೇವಲ ಭಾರತ ಮಾತ್ರ ಇತ್ತ? ಕ್ರೈಸ್ತನಿಂದ 3000 ವರ್ಷದಿಂದ ಭಾರತ ಸ್ವರ್ಗ ಇತ್ತು. ಅವಾಗ ಯಾವುದೇ ಧರ್ಮ ಇರ್ಲಿಲ್ಲ. ಆಮೇಲೆ ವೃಕ್ಷ ವೃದ್ಧಿ ಆಗ್ತಾ ಬಂತು. ನೀವು ಕೇವಲ ನಿಮ್ಮ ತಂದೆಯನ್ನು, ನಿಮ್ಮ ಧರ್ಮ ಕರ್ಮವನ್ನು ಮರೆತು ಬಿಟ್ಟಿದ್ದೀರಿ. ದೇವಿ ದೇವ ಧರ್ಮದವರಂತೇಳಿ ನಿಮ್ಮನ್ನು ನೀವು ತಿಳ್ಕೊಳ್ತಾ ಇಲ್ಲ. ದೇವಿ ದೇವತಾ ಧರ್ಮ का अपने को समझते तो गंदी चीज आदि कुछ भी नहीं खाते. ಒಂದು ವೇಳೆ ನಿಮ್ಮನ್ನು ನೀವು ದೇವಿ ದೇವತಾ ಧರ್ಮದವರು ಅಂತ ತಿಳ್ಕೊಂಡಿದ್ರೆ ನೀವು ಯಾವುದೇ ಅಂತಿಂತ ಕೊಳಕು ವಸ್ತುಗಳನ್ನು ತಿಂತಿರ್ಲಿಲ್ಲ. ಆದ್ರೆ ತಿಂತಾರೆ ಅಂದ್ರೆ ಆ ಗುಣ ಇಲ್ಲ. ಆದ್ದರಿಂದ ತಮ್ಮನ್ ತಾವು ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ಇಲ್ಲ ಅಂದ್ರೆ ನಾಚಿಗೆ ಬಂದ್ಬಿಡುತ್ತದೆ ದೇವತಾ ಧರ್ಮ ಅಂತ ಹೇಳ್ಕೊಳ್ಳಿಕ್ಕೆ. ಪರಂತು ಅಪನೇ ಧರ್ಮಕ್ಕೋ ಭೂಲ್ ಗಯೆ. ಆದ್ರೆ ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಈಗ ನೀವು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. कोई भी ऐसे बात हो तो तुम कह सकते हो कि यह पॉइंट सभी बाबा ने बताए नहीं. ಯಾರಾದ್ರೂ ನಿಮಗೆ ಏನಾದ್ರೂ ಪ್ರಶ್ನೆಗಳು ಕೇಳುವಾಗ ನಿಮಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ಅವಾಗ ನೀವು ಹೇಳ್ಬೋದು, ನಮಗೆ ಪಾಯಿಂಟ್ಸ್ ಇನ್ನು ಬಾಬಾ ನಮ್ಗೆ ತಿಳಿಸಿಲ್ಲ. ಕೊಯ್ ಬಿ ಐಸೆ ಬಾತ್ ಹೋತು, ಏನಾದ್ರೂ ಅಂತ ಮಾತುಗಳೇನಾದ್ರೂ ಇದ್ರೆ ಅವಾಗ ನೀವು ಹೇಳ್ಬೋದು, ಈ ಪಾಯಿಂಟ್ಸ್ ನಮಗಿನ್ನು ಬಾಬಾ ಹೇಳಿಲ್ಲ. ಬಸ್ ನಹಿ ತೋ ಮುಫ್ತ್ ಮೋಜ್ ಪಡುತ್ತೆ. ಇಲ್ಲಾಂದ್ರೆ ನಮಗೆ ಏನಾದ್ರು ತಿಳಿದಿದ್ದು ಹೇಳಲಿಕ್ಕೆ ಹೋದ್ರೆ ಮನುಷ್ಯರಿಗೆ ಗೊಂದಲ ಆಗ್ಬಿಡುತ್ತದೆ. ಬೋಲೋ ಹಮ್ ಪಡ್ರೆ, ಅವಾಗ ನೀವು ಹೇಳಿ ನಾನಿನ್ನು ಓದ್ತಾ ಇದ್ದೇನೆ. ಸಬ್ ಕುಚ್ ಅಭಿ ಹಿ ಜಾನ್ ಲೇ ಫಿರ್ ತೋ ವಿನಾಶ್ ಹೋ ಜಾಯೆಂಗೆ. ಎಲ್ಲ ಈಗ್ಲೇ ತಿಳ್ಕೊಂಡ್ಬಿಟ್ರೆ ವಿನಾಶ ಆಗ್ಬಿಡ್ತದೆ. ಆದ್ರೆ ಇಲ್ಲ, ಇನ್ನೂ ಮಾರ್ಜಿನ್ ಇದೆ, ಇನ್ನೂ ಓದ್ಬೇಕಾಗಿದೆ, ನಾನು ಓದ್ತಾ ಇದ್ದೇನೆ. ಅಂತ್ಯದಲ್ಲಿ ನಾವು ಸಂಪೂರ್ಣ ಆಗ್ತೇವೆ. ನಂಬರ್ ವಾರ್ ಪುರುಷಾರ್ಥಾನುಸಾರ ನಮ್ಮ ತುಕ್ಕು ಬಿಟ್ಟು ಹೋಗ್ತದೆ. ನಾನು ಸತೋ ಪ್ರಧಾನ ಹೋಗ್ತೇನೆ. ಫಿರ್ ಇಸ್ ಪತಿ ದುನಿಯಾ ಕಾ ವಿನಾಶ್ ಹೋ ಜಾಯೇಗಾ. ಆಮೇಲೆ ಈ ಪತಿತ ಜಗತ್ತೇ ವಿನಾಶ ಆಗ್ಬಿಡುತ್ತದೆ. ಆಜ್ಕಲ್ ಕಹತೆ ಭಿ ಹೈ ಕಿ ಪರಮಾತ್ಮ ಕಹಾ ಜರೂರ್ ಆಯಾ ಹೈ. ಈಚೆಗೆಲ್ಲ ಹೇಳ್ತಿದ್ದಾರೆ ಪರಮಾತ್ಮ ಎಲ್ಲೋ ಬಂದಿರಬೇಕು, ಎಲ್ಲೋ ಬಂದಿದ್ದಾನೆ, ಆದ್ರೆ ಗುಪ್ತ ಇದೆ. ಸಮಯ ತೋ ಬರೋಬರ್ ವಿನಾಶ ಕಾ ಹೈ. ಸಮಯ ನೋಡಿದ್ರೆ ಎಲ್ಲ ವಿನಾಶದಿದೆ. ಬಾಬಾ ಲಿಬರೇಟರ್ ಗೈಡ್ ಜೋ ವಾಪಸ್ ಲೇ ಜಾಯೆಂಗೆ ಮಚ್ಚರೋ ಸದೃಶ್ ಮರೆಂಗೆ. ಗೈಡ್ ಆಗಿ ಶಿವ ಬಾಬಾ ವಾಪಸ್ ಕರ್ಕೊಂಡು ಹೋಗುವಾಗ ಒಳ್ಳೆಯ ತರ ಎಲ್ಲರೂ ಸತ್ತು ಬಿಡುತ್ತಾರೆ. ಶಿವ ಬಾಬಾ ಲಿಬರೇಟರ್ ಗೈಡ್ ಆಗಿದ್ದಾರೆ, ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊಳ್ಳೆ ಸಮಾನ ಎಲ್ಲರೂ ಸಾಯ್ತಾರೆ. यह भी जानते हैं सब एक रस याद में नहीं बैठते. कोई का एक्यूरेट योग रहता, कोई का आधा घंटा, कोई का 15 घंटा, कोई तो 1 मिनट भी याद में नहीं रहते.
ಎಲ್ಲರೂ ಏಕರಸ ನೆನಪಲ್ಲಿ ಕೂತ್ಕೊಳ್ಳೋದಿಲ್ಲ. ಕೆಲವರು ಕರೆಕ್ಟ್ ಆಗಿ ಯೋಗದಲ್ಲಿರ್ತಾರೆ, ಕೆಲವರು ಅರ್ಧ ಗಂಟೆ ಅಷ್ಟೇ ಯೋಗ ಹಿಡಿತದೆ, ಕೆಲವರಿಗೆ 15 ನಿಮಿಷ ಮಾತ್ರ, ಕೆಲವರಿಗಂತೂ 1 ನಿಮಿಷನೂ ನೆನಪಲ್ಲಿರೋದಿಲ್ಲ. कोई कहते हम सारा समय बाबा की याद में रहते तो जरूर उनका चेहरा खुशनुमा चमकता रहेगा. ಕೆಲವರು ಹೇಳಬಹುದು, ನಾನು ಯಾವಾಗ್ಲೂ ಇಡೀ ದಿನ ಬಾಬಾ ನೆನಪಲ್ಲೇ ಇರ್ತೇನೆ ಅಂತ. ಹಾಗಾದ್ರೆ ಅವ್ರ ಮುಖದಲ್ಲಿ ಹೊಳಪು, ಖುಷಿ, ಪ್ರಸನ್ನತೆ ಕಾಣಬೇಕು ತಾನೆ. ಅತೀಂದ್ರಿಯ ಸುಖ ಇಂಥ ಮಕ್ಕಳಿಗೇನೆ ಆಗ್ತದೆ. ಕಹಾ ಬಿ ಬುದ್ಧಿ ಭಟಕ್ತಿ ನೈ. ಯಾವ ಮಕ್ಕಳಿಗೆ ಅತೀಂದ್ರಿಯ ಸುಖ ಆಗ್ತಿರ್ತದೋ ಅವರ ಬುದ್ಧಿ ಅತ್ತ ಇತ್ತ ಅಲೆದಾಡುವುದಿಲ್ಲ. ಸುಖ ಫೀಲ್ ಕರ್ತಿರತ್ತೆ, ಅವ್ರು ಯಾವಾಗಲೂ ಸುಖದ ಫೀಲ್ ಮಾಡ್ತಿರ್ತಾರೆ. ಬುದ್ಧಿನೂ ಹೇಳ್ತದೆ, ಒಬ್ಬ ಪ್ರಿಯತಮ ನೆನಪಲ್ಲಿರ್ರಿ ತೋ ಕಿತ್ನಿ ಕಟ್ ಉತ್ತರ ಜಾಯಿಗೆ. ಅವಾಗ ಎಷ್ಟು ತುಕ್ಕು ಬಿಟ್ಟು ಹೋಗ್ತದೆ ಒಬ್ಬ ಪ್ರಿಯತಮ ನೆನಪಲ್ಲಿದ್ರೆ. ಅದೇ ಅಭ್ಯಾಸ ಆಗ್ಬಿಡುತ್ತದೆ. ನೆನಪಿನ ಯಾತ್ರೆಯಿಂದ ನೀವು ಎವರ್ ಹೆಲ್ದಿ ಎವರ್ ವೆಲ್ದಿ ಆಗ್ತೀರಿ. ಚಕ್ರ ಬಿ ಯಾದ ಜಾತ, ಚಕ್ರನೂ ನೆನಪಾಗ್ಬಿಡುತ್ತದೆ. ಕೇವಲ ನೆನಪಲ್ಲಿರೋ ಪರಿಶ್ರಮ ಪಡಿ, ಬುದ್ಧಿಯಲ್ಲಿ ಚಕ್ರನೂ ತಿರುಗಿಸ್ತಾ ಇದೆ. ಈಗ ನೀವು ಮಾಸ್ಟರ್ ಬೀಜ ರೂಪ ಆಗಿದ್ದೀರಿ. ನೆನಪಿನ ಜೊತೆ ಸ್ವದರ್ಶನ ಚಕ್ರವನ್ನೂ ತಿರುಗಿಸ್ತಾ ಇರ್ತೀರಿ. ನೀವು ಭಾರತವಾಸಿ ಲೈಟ್ ಹೌಸ್ ಆಗಿದ್ದೀರಿ, ಸ್ಪಿರಿಚುವಲ್ ಲೈಟ್ ಹೌಸ್. ಎಲ್ಲರಿಗೂ ದಾರಿ ತೋರಿಸುವವರು, ಮನೆಯ ದಾರಿ. वह भी समझाना पड़े ना, तुम मुक्ति जीवन मुक्ति का रास्ता बताते हो, इसलिए तुम हो ಸ್ಪಿರಿಚುವಲ್ ಲೈಟ್ ಹೌಸ್. ನೀವು ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸುವಂತರು, ಆದ್ದರಿಂದ ನಿಮಗೆ ಸ್ಪಿರಿಚುವಲ್ ಲೈಟ್ ಹೌಸ್ ಅಂತ ಹೇಳಲಾಗ್ತದೆ. ಮಕ್ಕಳೇ, ನೀವು ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರ್ತೀರಿ. ನಾಮ್ ಲಿಖನಾ ಹೇ ತೋ ಸಮಜಾನಾ ಬಿ ಪಡೆ. ಹೆಸರು ಬರೀತೀವಿ ಅಂದ್ಮೇಲೆ ಅದ್ರ ಬಗ್ಗೆ ತಿಳಿಸ್ಬೇಕಾಗ್ತದೆ. बाबा समझाते रहते, तुम सम्मुख बैठे हो, जो पिया के साथ है उनके लिए सम्मुख बरसात है. ಯಾರು ಪ್ರಿಯತಮನ ಜೊತೆ ಇದ್ದರೋ ಅವರಿಗೋಸ್ಕರ ಜ್ಞಾನದ ಮಳೆ ಸಮ್ಮುಖದಲ್ಲಿ ಸುರಿತಾ ಇರ್ತದೆ. ಎಲ್ಲಕ್ಕಿಂತ ಜಾಸ್ತಿ ಮಜಾ ಸಮ್ಮುಖದಲ್ಲಿ ಮುರುಳಿ ಕೇಳುವಂಥದ್ದು. ಫಿರ್ ಸೆಕೆಂಡ್ ನಂಬರ್ ಹೇ ಟೇಪ್. ಆಮೇಲೆ ಸೆಕೆಂಡ್ ನಂಬರು ಟೇಪ್ ಅಲ್ಲಿ ಕೇಳುವಂಥದ್ದು. ಥರ್ಡ್ ನಂಬರ್ ಮುರುಳಿ ಅಂತಾರೆ ಬಾಬಾ. ಶಿವ ಬಾಬಾ ಬ್ರಹ್ಮನ ಮೂಲಕ ಎಲ್ಲವನ್ನೂ ತಿಳಿಸ್. ಡೈರೆಕ್ಟ್ ಮಧುಬಂದಲ್ಲಿ ಸಮ್ಮುಖದಲ್ಲಿ ಮುರುಳಿ ಕೇಳೋದು ಫಸ್ಟ್ ನಂಬರ್. ಆಮೇಲೆ ಲೈವ್ ಅಥವಾ ರೆಕಾರ್ಡ್ ಮಧುಬಂದ್, ಅದು ಸೆಕೆಂಡ್ ನಂಬರ್. ಆಮೇಲೆ ಮುರುಳಿ ಏನು ಓದಿವಿ ಅದು ಥರ್ಡ್ ನಂಬರ್. ಶಿವ ಬಾಬಾ ಬ್ರಹ್ಮರವರ ಮೂಲಕ ಎಲ್ಲವನ್ನೂ ತಿಳಿಸ್ತಾರೆ. ಯಹ ಬಿ ಜಾನ್ತೆ ಹೇನಾ, ಬ್ರಹ್ಮನೂ ಎಲ್ಲ ತಿಳ್ಕೊಂಡಿದ್ದಾರಲ್ವಾ. फिर भी तुम यही समझो कि शिव बाबा कहते, यह न समझने कारण बहुत ಅವಜ್ಞಾ करते. ಶಿವ ಬಾಬಾನೇ ಹೇಳ್ತಿದ್ದಾರೆ ಅಂತ ತಿಳಿಯದೇ ಇರುವ ಕಾರಣದಿಂದ ಎಷ್ಟೋ ಜನ ಬ್ರಹ್ಮ ಹೇಳ್ತಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಅವಜ್ಞೆಯನ್ನು ಮಾಡಿಬಿಡ್ತಾರೆ. ಶಿವ ಬಾಬಾ ಜೋ ಕಹತೆ ವ ಕಲ್ಯಾಣಕಾರಿ. ಶಿವ ಬಾಬಾರವರು ಏನ್ ಹೇಳ್ತಾರೋ ಅದರಲ್ಲಿ ನಮ್ಮ ಕಲ್ಯಾಣವಿದೆ. ಯಾಕಂದ್ರೆ ಅವರು ಕಲ್ಯಾಣಕಾರಿ ತಂದೆ. ಬಲ್ ಅಕಲ್ಯಾಣ ಹೋ ಜಾಯ್ ವಹ ಬಿ ಕಲ್ಯಾಣ ಕೆ ರೂಪ ಮೇ ಬದಲ್ ಜಾಯ್. ಒಂದು ವೇಳೆ ಅಕಲ್ಯಾಣ ಆದ್ರೂ ಅದನ್ನೂ ಸಹ ಕಲ್ಯಾಣದ ರೂಪದಲ್ಲಿ ಬದಲಾಗ್ತದೆ. अच्छा मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗೋಸ್ಕರ बाप के हर डायरेक्शन पर चलकर अपनी उन्नति करनी है. एक बाप से सच्ची सच्ची प्रीत रखनी है. याद में ही भोजन बनाना और खाना है. ತಂದೆಯ ಪ್ರತಿ ಡೈರೆಕ್ಷನ್ದಂತೆ ನಡೆದು ನಮ್ಮ ಉನ್ನತಿ ಮಾಡ್ಕೊಳ್ಬೇಕು. ಒಬ್ಬ ತಂದೆ ಜೊತೆ ಸತ್ಯ ಸತ್ಯ ಪ್ರೀತಿ ಇಟ್ಕೊಳ್ಬೇಕು. ನೆನಪಿನಲ್ಲೇ ಭೋಜನ ತಯಾರು ಮಾಡಿ ಮತ್ತು ತಿನ್ನಿ. 2ನೇ ಪಾಯಿಂಟು, ಸ್ಪಿರಿಚುವಲ್ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸ್ಬೇಕು. ತಂದೆ ಸಮಾನ ಕಲ್ಯಾಣಕಾರಿ ಅವಶ್ಯ ಆಗಬೇಕು. वरदान, एक बाप में सारे संसार का अनुभव करने वाले बेहद के वैरागी भव. ಒಬ್ಬ ತಂದೆಯಲ್ಲೇ ಇಡೀ ಸಂಸಾರದ ಅನುಭವ ಮಾಡುವವರೇ ಬೇಹದ್ದಿನ ವೈರಾಗಿಗಳಾಗಿರಿ. ಬೇಹದ್ದಿನ ವೈರಾಗಿಗಳಂದ್ರೆ ಯಾರಾಗ್ತಾರೆ ಅಂದ್ರೆ, ಯಾರು
ತಂದೆಯನ್ನೇ ತಮ್ಮ ಸಂಸಾರ ಅಂತ ತಿಳ್ಕೊಂಡಿದ್ದಾರೆ. ಯಾರಿಗೆ ತಂದೆನೇ ಸಂಸಾರ ಆಗಿದ್ದಾರೋ ಅವರು ತಮ್ಮ ಸಂಸಾರದಲ್ಲೇ ಇರ್ತಾರೆ, ಬೇರೆ ಸಂಸಾರದಲ್ಲಿ ಹೋಗೋದಿಲ್ಲ, ಆಟೋಮೆಟಿಕ್ ಕಿನಾರ ದೂರ ಇರ್ತಾರೆ. ಸಂಸಾರ ಮೇ ವ್ಯಕ್ತಿ ಅವ್ರ ವೈಭವ ಸಭ ಆಚ. ಸಂಸಾರ ಅಂದ್ರೆ ಎರಡು ಬರ್ತದೆ, ಒಂದು ವ್ಯಕ್ತಿ, ಎರಡನೇದು ವೈಭವ. ಶಿವಬಾಬುವರಿಂದ ಏನೆಲ್ಲ ಸಂಪತ್ತಿ ಸಿಗ್ತದೆ, ಬಾಬನ ಸಂಪತ್ತೇ ನಮ್ಮ ಸಂಪತ್ತು. ಈ ಸ್ಮೃತಿಯಲ್ಲಿ ಇರೋದ್ರಿಂದ ಬೇಹದ್ದಿನ ವೈರಾಗಿಗಳಾಗ್ತೀರಿ. ಬೇರೆಯವರನ್ನು ನೋಡ್ತಿದ್ರು ನೋಡೋದಾಗೆ ಇರ್ರಿ, ದಿಕ್ಕಾಯಿ ನೈದೆ, ಯಾವಾಗ ಕಾಣಿಸೋದೇ ಇಲ್ಲ. ಶಿವಬಾಬನೇ ಸಂಸಾರ ಅಂದಾಗ ಬೇರೆ ಯಾರು ಕಾಣಿಸೋದೇ ಇಲ್ಲ, ನೋಡ್ತಿದ್ರು ನೋಡದ ಹಾಗೆ ಇರಿ. ಸ್ಲೋಗನ್: ಪವರ್ಫುಲ್ ಸ್ಥಿತಿಯ ಅನುಭವ ಮಾಡಲು ಏಕಾಂತ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ಓಂ ಶಾಂತಿ. ಓಂ ಶಾಂತಿ. ಆತ್ಮಜ್ಯೋತಿ ನಾನು ಭ್ರೂಮಧ್ಯದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುವ ಒಂದು ಶಕ್ತಿಯಾಗಿದ್ದೇನೆ. ನಾನಾತ್ಮ ಶಕ್ತಿ ಅವಿನಾಶಿ ಚೈತನ್ಯ ನಾನು. ಆತ್ಮಜ್ಯೋತಿ ಪರಮಪಿತನ ಸಂತಾನ ನಾನು. ನನ್ನ ಅವಿನಾಶಿ ಸಂತಾನ. ಈ ಸಾಕಾರ ಸೃಷ್ಟಿಯಲ್ಲಿ ದೇಹವನ್ನು ಹೊತ್ತು ಪಾತ್ರ ಮಾಡುತ್ತಿರುವ ನಾನಾತ್ಮನಿಗೆ ತನ್ನ ಅವಿನಾಶಿ ಆಸ್ತಿಯನ್ನು ನೀಡಲು ಪರಮಪಿತ ಪರಮಾತ್ಮ ತಂದೆ ಈ ಸಾಕಾರ ಸೃಷ್ಟಿಗೆ ಬಂದಿರುವರು. ಪರಮಾತ್ಮ ನಾನು ಆತ್ಮನಿಗೆ ಅವಿನಾಶಿಯಾದ ವಿಶಾಲವಾದ ಆಸ್ತಿಯನ್ನು ನೀಡಲು ಬಂದಿರುವರು. ಹೇಗೆ ಶರೀರದ ತಂದೆ ಅವರಿಂದಲೂ ಆಸ್ತಿ ಪ್ರಾಪ್ತಿಯಾಗುವುದು, ಆದರೆ ಸೀಮಿತವಾದ ಆಸ್ತಿ, ಸ್ವಲ್ಪ ದಿನಕ್ಕೆ ಮುಗಿದು ಹೋಗುವ ಆಸ್ತಿ. ಆದರೆ ಪರಮಾತ್ಮ ತಂದೆ ನೀಡುವ ಆಸ್ತಿ ಅವಿನಾಶಿ, ಬೇಹದ್. ಈ ಸಂಗಮಯುಗದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ನಾನು ಆತ್ಮ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುತ್ತಿರುವೆ. ನನ್ನ ಕರ್ಮದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ನೋಟದಲ್ಲಿ ಪ್ರತಿಯೊಂದನ್ನು ಪರಮಾತ್ಮನ ಮಾತಿನಂತೆ, ಕರ್ಮದಂತೆ, ನೋಟದಂತೆ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುತ್ತಾ ನನ್ನನ್ನು ನಾನು ಪರಮಾತ್ಮನ ಪ್ರತಿಯೊಂದು ಕರ್ಮಕ್ಕೆ ನನ್ನನ್ನು ನಾನು ಸರಿದೂಗಿಸಿಕೊಳ್ಳುತ್ತಿರುವೆ. ಚೈತನ್ಯ ಶಕ್ತಿ ನಾನು. ಪರಮಾತ್ಮ ತಂದೆಯ ಅವಿನಾಶಿ ಆಸ್ತಿಗೆ ಅಧಿಕಾರಿ. ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುವೆ. ನನ್ನ ಸಮ್ಮುಖದಲ್ಲೀಗ ಅವಿನಾಶಿ ತಂದೆ ಇರುವರು, ಶಾಶ್ವತ ತಂದೆ ಇರುವರು. ತಂದೆಯಿಂದ ಅವಿನಾಶಿ ಕಿರಣಗಳು ನನ್ನ ಮೇಲೆ ಪಸರಿಸುತ್ತಾ ಇವೆ. ನನ್ನ ಸುತ್ತಮುತ್ತ, ನನ್ನ ಅಂತರಂಗದಲ್ಲಿ ಪರಮಾತ್ಮನ ಕಿರಣಗಳ ಸಂಚಯ. ಪರಮಾತ್ಮ
ಏಕಾಗ್ರತೆ ಸಾಗರನಾಗಿದ್ದಾರೆ. ಈ ಸಮಯ ಸಂಪೂರ್ಣ ಪರಮಾತ್ಮ ತನ್ನಲ್ಲಿರುವ ಏಕಾಗ್ರತೆ ಶಕ್ತಿಯನ್ನು ನನಗೆ ಧಾರೆ ಎರೆಯುತ್ತಿರುವರು. ಕಿರಣಗಳ ರೂಪದಲ್ಲಿ ಆ ಎಲ್ಲ ಏಕಾಗ್ರತೆ ಶಕ್ತಿ ನನ್ನ ಬಳಿ ಬರುತ್ತಾ ಇದೆ. ನನ್ನಂತರಂಗ ಶುದ್ಧ ಸ್ವಚ್ಛವಾಗುತ್ತಿದೆ. ಓಂ ಶಾಂತಿ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ. ಓಂ ಶಾಂತಿ ಓಂ ಶಾಂತಿ